ಚಿಕನ್ ಬಿರಿಯಾನಿ ಮಾಡೋದು ನೋಡೋಣ. ಅರ್ಧ ಕೆ ಜಿ ಚಿಕನ್ ಒಂದು 3 ಸಲ ವಾಶ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಒಂದು 3 ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಪಲಾವ್ ಎಲೆ, ಕಸೂರಿ ಮೆಥಿ, ಸ್ಟಾರ್ ಹೂವು, ಏಲಕ್ಕಿ, ಕಲ್ಲುವ್ವ, ಒಂದು 1/2 ಟೇಬಲ್ ಸ್ಪೂನ್ ಸೋಂಪು, ಒಂದು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೇಸ್ಟ್, ಮೊಸರು ಒಂದು 5 ಟೇಬಲ್ ಸ್ಪೂನ್ ಮೊಸರು, ಒಂದು 1/2 ಕಪ್ ಹಸಿ ಬಟಾಣಿ, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಅರಿಶಿನ ಒಂದು 1/2 ಟೇಬಲ್ ಸ್ಪೂನ್, ಬಿರಿಯಾನಿ ಮಸಾಲ, ಅಕ್ಕಿ 1.5 ಗ್ಲಾಸಷ್ಟು, ಮೆಂತ್ಯ ಸೊಪ್ಪು 1/2 ಬೌಲ್, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಒಂದು 3 ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ, ನಿಂಬೆಹಣ್ಣು. ಇಷ್ಟು ಬೇಕು ಫ್ರೆಂಡ್ಸ್. ಈಗ ಒಂದು ಕುಕ್ಕರ್ ಬಿಸಿ ಮಾಡೋಕ್ಕೆ ಇಟ್ಟು ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಕಾದ ನಂತರ ನಾವೇನು ಇಟ್ಕೊಂಡಿದ್ದಲ್ಲ ಗರಂ ಮಸಾಲ ಅದನ್ನು ಹಾಕಿ ಒಂದು ಸ್ವಲ್ಪ ಕೈ ಆಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಬ್ರೌನ್ ಕಲರ್ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಆ ರೀತಿ ಕುಕ್ ಮಾಡಿಕೊಂಡ್ರೆ ಈರುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಅದರಿಂದ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡು ಚೆನ್ನಾಗಿ ಕುಕ್ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕುಕ್ ಮಾಡ್ಕೊಳ್ಳಿ. ಲೋ ಫ್ಲೇಮಾಗಿ ಇಟ್ಕೊಳ್ಳಿ, ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಾಗಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು, ಇಲ್ಲ ಅದೇ ಸ್ಮೆಲ್ ಬರುತ್ತೆ. ಈಗ ಚಿಕನ್ ಹಾಕಿ ಕೈ ಆಡಿ ಒಂದು 2 ಮಿನಿಟ್ಸ್ ಕೈ ಆಡಿ, ಹಸಿ ವಾಸನೆ ಹೋಗಬೇಕು. ಕೈ ಆಡಿ ಒಂದು 2 ಮಿನಿಟ್ಸ. ಈಗ ಚಿಲ್ಲಿ ಪೇಸ್ಟ್ ಹಾಕಿ ಚೆನ್ನಾಗಿ ಕೈ ಆಡಿ. ಚಿಕನ್ಗೆಲ್ಲ ಖಾರ ಹಿಡಿಬೇಕಲ್ವಾ, ಸೊ ಅದಕ್ಕೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಕೈ ಆಡಿದ ನಂತರ ಅರಿಶಿನ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಕೈ ಆಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸೀದ್ಬಿಡುತ್ತೆ. ಇವಾಗ ಸೊಪ್ಪು, ಪುದೀನ, ಕೊತ್ತಂಬರಿ, ಮೆಂತ್ಯ ಎಲ್ಲ ಹಾಕಿ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಇಲ್ಲ ಚೆನ್ನಾಗಿರಲ್ಲ, ಹಸಿ ವಾಸನೆ ಇರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಸೂಪರಾಗಿರುತ್ತೆ. ಕೈ ಆಡಿ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸೊಪ್ಪು ಹಾಕಿ ಚೆನ್ನಾಗಿ ಕುಕ್ ಆಗಿದೆ. ಈಗ 1/2 ಬೌಲ್ ಬಟಾಣಿ, ಹಸಿ ಬಟಾಣಿ ಹಾಕಿದ್ದೀನಿ. ನಿಮಗೆ ಯಾವುದಾದ್ರೂ ಹಾಕ್ಕೊಳ್ಳಿ, ಹಸಿದಾದರೂ ಹಾಕಿ, ಒಣಗಿರೋ ಬಟಾಣಿ ಆದರೂ ಹಾಕಿ. ಒಣಗಿರೋ ಬಟಾಣಿ ನೈಟ್ ಇಡೀ ನೆನೆಸ್ಬಿಟ್ಟು ಬೆಳಗ್ಗೆ ಹಾಕಿ, ಅದು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಹಸಿ ಬಟಾಣಿ ಅವೈಲಬಲ್ ಇತ್ತು, ಸೊ ನಾನು ಹಸಿ ಬಟಾಣಿ ಹಾಕಿದ್ದೀನಿ. ಒಣಗಿರೋ ಬಟಾಣಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಮೊಸರು ಹಾಕಿ ಕೈ ಆಡಿ. ಮೊಸರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ. ಚಿಕನ್ ಜ್ಯೂಸಿಯಾಗಿರುತ್ತೆ, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿಗೆ ಮೊಸರು ಮಾತ್ರ ಸ್ಕಿಪ್ ಮಾಡಬೇಡಿ, ಕಂಪಲ್ಸರಿ ಹಾಕಿ. ಮೊಸರು ತುಂಬ ಚೆನ್ನಾಗಿರುತ್ತೆ. ಅದೊಂದು 2 ಮಿನಿಟ್ಸ್ ಕೈ ಆಡಿ. ಈಗ ಟೊಮೆಟೊ ಹಾಕಿ
ಟೊಮೆಟೊ ಹಾಕಿದ್ರೂ ಅಷ್ಟೇ ಒಂದು 2 ಮಿನಿಟ್ಸ್ ಕಾಯಾಡಿ. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಹಾಗೆ ಇದ್ದರೆ ಚೆನ್ನಾಗಿರಲ್ಲ. ಟೊಮೆಟೊ ತುಂಬ ಚೆನ್ನಾಗಿ ಮೆತ್ತಗಾದರೆ ತುಂಬ ಚೆನ್ನಾಗಿರುತ್ತೆ. ಮೆತ್ತಗಾಗಿ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿರಿಯಾನಿ ಮಾತ್ರ ಇದು. ಪ್ಲೀಸ್ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಹೇಳಿ. ಇವಾಗ ಸ್ಪೈಸಸ್ ಗರಂ ಮಸಾಲ, ಧನಿಯಾ ಪುಡಿ, ಬಿರಿಯಾನಿ ಮಸಾಲ ಯಾವುದಾದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಕುಕ್ ಮಾಡಿ ಒಂದು 2 ಮಿನಿಟ್ಸ್. ಕೈ ಆಡಬೇಕು. ಚಿಕನ್ಗೆಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿಬೇಕು. ಕೈ ಆಡಿ ಆಡಿದ ನಂತರ ಈಗ ಫೈನಲ್ ಚೆನ್ನಾಗಿ ತೊಳೆದು ಅಕ್ಕಿ ಹಾಕಿ ಈಗ ಅಕ್ಕಿ ಹಾಕಿ ಒಂದೆರಡು ಸಲ ಅಕ್ಕಿನ ತೊಳೆದು ಚೆನ್ನಾಗಿ ಹಾಕಿ. ಇದು ಸೋನಾ ಮಸೂರಿ ರೈಸ್, ನೀವು ಯಾವ್ದು ಬೇಕಾದರೂ ನಿಮ್ಮ ಮನೆಗೆ ಯಾವ್ದು ಊಟಕ್ಕೆ ಬಳಸ್ತೀರಾ ಅದನ್ನು ಹಾಕಿ ಚೆನ್ನಾಗಿರುತ್ತೆ. ಇದು ಅಕ್ಕಿ ಚಿಕನ್ ಜೊತೆ ಎಲ್ಲ ಚೆನ್ನಾಗಿ ಅದು ಒಂದು 2 ಮಿನಿಟ್ಸ್ ಇದೇ ಥರ ಕೈ ಆಡಿ. ನೀರು ಹಾಕಬೇಡಿ ತಕ್ಷಣಕ್ಕೆ, ಕೈ ಆಡಬೇಕು, ಹುರಿಬೇಕು ಅಕ್ಕಿ ಅದರಲ್ಲಿ. ಒಂದು 2 ಮಿನಿಟ್ಸ್ ಆದರೂ ಹುರಿದು ಅಕ್ಕಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಅದರಲ್ಲೇ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಸೊ ನಾನು ಅದಕ್ಕೆ 1 ಗ್ಲಾಸ್ಗೆ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. 2.25 ಗ್ಲಾಸ್ ನೀರು ಹಾಕಿದ್ದೀನಿ ನಾನಿವಾಗ. 1:2 ಹಾಕಬೇಕು. ಸೊ ನಾನು 2.25 ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕೈ ಆಡಿ. ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ, ಖಾರ ಕಮ್ಮಿ ಇತ್ತು ಅಂದರೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಬೋದು. ನಿಂಬೆಹಣ್ಣು ಲಾಸ್ಟು ಫೈನಲ್ ನಿಂಬೆಹಣ್ಣು ಟಚಪ್ ಕೊಟ್ಟರೆ ಬಿರಿಯಾನಿ ರೆಡಿ. ಈಗ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಕುದಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾತ್ರ ಲಿಡ್ ಕ್ಲೋಸ್ ಮಾಡಬೇಡಿ, ಅನ್ನ ತಳ ಹಿಡಿಯುತ್ತೆ. ನೋಡಿ ಕುದಿ ಬಂತು, ಒಂದು ಕುದಿ ಬಂದಿದೆ. ಈಗ ಕೈ ಆಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಸಾಕು ಫ್ರೆಂಡ್ಸ್. ಒಂದು ವಿಜಿಲ್ ಆಯಿತು. ಗಮ್ ಅಂತ ಇದೆ ಮನೆಯೆಲ್ಲ, ಅಷ್ಟು ಚೆನ್ನಾಗಿದೆ. ಪ್ಲೀಸ್ ಟ್ರೈ ಮಾಡಿ. 2 ವಿಜಿಲ್ ಆಯಿತು ಫ್ರೆಂಡ್ಸ್, ಸಾಕು. 2 ವಿಜಿಲ್ ಸಾಕು. ಏರೋದ್ಮೇಲೆ ಓಪನ್ ಮಾಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಟೇಸ್ಟಿ, ಕ್ವಿಕ್ಕಾಗಿ ಮಾಡ್ಬೋದು. ಕ್ಲೀನಾಗಿ ಕೈ ಆಡಿ. ನೋಡಿ ಅನ್ನ ಸೀದಿಲ್ಲ.
ನಿಧಾನಕ್ಕೆ ಕೈ ಆಡಿ, ಅನ್ನ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ. ಜೋರಾಗಿ ಇದು ಮಾಡಿದ್ರೆ ನಿಧಾನಕ್ಕೆ ಇದೇ ಥರ ಕೈ ಆಡಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಹೇಳಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೆ ಯಾವ ಅಡುಗೆ ಬೇಕು ಅಂತಲೂ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ಆ ಅಡುಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.